ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನಮ್ಮ ವಿರೋಧ ಪಕ್ಷದ ನಾಯಕ ಅಶೋಕ್ ಇರಲಿ, ಛಲವಾದಿ ನಾರಾಯಣ ಸ್ವಾಮಿ ಇರಲಿ, ವಿಜಯೇಂದ್ರ ಇರಲಿ ಹೇಳಿದ್ದು ನಾಚಿಕೆಗೆಟ್ಟ ಸರ್ಕಾರನೇ ಅಂತ. ಸರ್ಕಾರದ ಹಣವನ್ನು 189 ಕೋಟಿ ಹಣ ವೈಯಕ್ತಿಕ ಖಾತೆಗೆ ಹಾಕ್ಸ್ಕೊಂಡು ನಾವೇನು ಭ್ರಷ್ಟಾಚಾರ ಮಾಡಿಲ್ಲ ಅಂಥೇಳಿ ಮತ್ತೆ ಅವ್ರನ್ನ ಸಚಿವರನ್ನಾಗಿ ಮಾಡಿ ಅವರು ಮೆರೀತಾರೆ ಅಂದರೆ ಬಂಡ್ಗೆಟ್ಟಿದೆ. ಅಲ್ಲ, ಇಲ್ಲೇ ಗೊತ್ತಾಗತ್ತಲ್ಲ, ನಮಗೆ ನೀರು ಕೊಟ್ಟಿಲ್ಲ, ನಮಗೆ ನೀರು ICC ಮೀಟಿಂಗಲ್ಲಿ ಏನು ಅಂತಲೂ ಹೇಳಿಲ್ಲ. ಇವರು 6 TMC ನೀರು ಕೇಳಿದ್ದಾರೆ, 3 TMC ತತ್ಕ್ಷಣ ನೀರು ಬಿಡಬೇಕು ಅಂತ ಆದೇಶ ಮಾಡ್ತಾರೆ ಅಂದರೆ ಇವ್ರೇನು ಇದು ಬಂಡ್ಗೆಟ್ಟಿದ್ದಾರೆ. ಇದು ಮಾನ ಮರ್ಯಾದೆ ಇರ್ತಕ್ಕಂಥ ಸರ್ಕಾರ ಅಲ್ಲ. ಅದರಲ್ಲಂತೂ ಮಧು ಬಂಗಾರಪ್ಪ, ಮಲ್ಲಿಕಾರ್ಜುನವ್ರಿಗಂತೂ ನಮ್ಮ ಭಾಗದ ಜನರ ಬಗ್ಗೆ ಕಾಳಜಿನೇ ಇಲ್ಲ. ಬಿಡಿ, ಮಧು ಬಂಗಾರಪ್ಪನವರು ಭದ್ರಾ ಅಚ್ಚುಕಟ್ಟು ಪ್ರದೇಶದ ಕ್ಷೇತ್ರಕ್ಕೆ ಸೇರಲ್ಲ. ಅವ್ರದ್ದು ಸೊರಬ ಕ್ಷೇತ್ರಕ್ಕೆ ಭದ್ರಾ ಅಚ್ಚುಕಟ್ಟು ಪ್ರದೇಶ ಯಾವುದೇ ಸಂಬಂಧ ಇಲ್ಲ. ಅವರು ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಅಷ್ಟೇ. ಆದರೆ ಸಂಪೂರ್ಣ ಜವಾಬ್ದಾರಿ ಇರ್ತಕ್ಕಂಥದ್ದು SS ಮಲ್ಲಿಕಾರ್ಜುನ್ ಅವ್ರಿಗೆ. ಇಡೀ ದಾವಣಗೆರೆ ಜಿಲ್ಲೆ ಭದ್ರಾ ಅಚ್ಚುಕಟ್ಟು ಪ್ರದೇಶದ ಹೆಚ್ಚು ಭಾಗ ಇರ್ತಕ್ಕಂಥದ್ದೇ ದಾವಣಗೆರೆ ಜಿಲ್ಲೆ. ಚನ್ನಗಿರಿ, ದಾವಣಗೆರೆ, ಹರಿಹರ, ಮಾಯಕೊಂಡ ವಿಧಾನಸಭಾ ಕ್ಷೇತ್ರ, ಹರಪನಹಳ್ಳಿ ಭಾಗ. ಇವ್ರ ಜವಾಬ್ದಾರಿ ತಗೋಬೇಕಾಯ್ತು, ಮಧು ಬಂಗಾರಪ್ಪ ಅಲ್ಲ. ಅರ್ಥ ಮಾಡ್ಕೋಬೇಕಲ್ಲ ಇವರು. ಉಡಾಫೆ ಉತ್ತರ ಕೊಡೋದು. ಯಾರು ಕೇಳಿ ಅವ್ನು ಹಿಂಗೆ ನೀರಿಲ್ಲ ಏನಿಲ್ಲ, ಎಲ್ಲ ರೈತರು ಸಾಯ್ತಾ ಇದ್ದಾರೆ, ಅದಕ್ಕೆ ಕೇಳಿದ್ರು ಅವ್ನು ಹಂಗೆ. ನನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕು. ನಾನು ಜವಾಬ್ದಾರಿ ಮಂತ್ರಿ ಕೊಡೋ ಉತ್ತರನ ಯಾರ್ಯಾರೋ ಇಲ್ಲಿ ಅವರು ಇವರು ಹಿಂಬಾಲಕರಿಂದ ಕೊಡಿಸ್ತಾನೆ. ಜವಾಬ್ದಾರಿ ಇಲ್ವಲ್ಲ ಅವ್ರಿಗೆ, ಮಂತ್ರಿಗೆ ಜವಾಬ್ದಾರಿನೇ ಇಲ್ವಲ್ಲ. ಒಬ್ಬ ಶಾಸಕರು ಈ ಭಾಗದ ರೈತರದ್ದು ಕಷ್ಟ ಕೇಳಿದ್ರೆ ಉತ್ತರ ಕೊಡಬೇಕು ಅಂತ ಸೌಜನ್ಯನೂ ಇಲ್ಲಲ್ಲ ಆ ಮಂತ್ರಿಗೆ. ಅವನ್ಯಾರ್ರಿ ದಿನೇಶ್ ಶೆಟ್ಟಿ ಇದಕ್ಕೆ ಉತ್ತರ ಕೊಡೋಕ್ಕೆ? ಇದು ಸರ್ಕಾರದ ಪ್ರಶ್ನೆ. ಅವನು ಡೂಡಾದ್ದೇನಾದರೂ ಇದ್ದರೆ ಅಲ್ಲಿರ್ತಕ್ಕಂಥ ಹಗರಣಗಳ ಬಗ್ಗೆ ಅವನು ಮಾತಾಡಲಿ. ಅವನು ಪ್ರತಿಯೊಂದಕ್ಕೂ ಬಂದು ಪ್ರೆಸ್ ಮೀಟ್ ಮಾಡ್ತಾನೆ. ಅಂದರೆ ಮಲ್ಲಿಕಾರ್ಜುನ ಮೆಚ್ಚಿಸಿದ್ರೆ ನಾನು ಇನ್ನೊಂದು ವರ್ಷ ಡೂಡಾ ಅಧ್ಯಕ್ಷ ಆಗಬೇಕು ಅಂತ ಇರಬೇಕು ಅವನು. ಮಲ್ಲಿಕಾರ್ಜುನವ್ರು ಉತ್ತರ ಕೊಡಬೇಕು ಇದಕ್ಕೆ, ನಮ್ಮ ರೈತರಿಗೆ. ಇದು ಹರೀಶ್ ಕೇಳ್ತಕ್ಕಂಥ ಪ್ರಶ್ನೆ ಅಲ್ಲ, ಇಡೀ ಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರ ಒಂದು ಪ್ರಶ್ನೆ ಆಗಿದೆ. ಮಲ್ಲಿಕಾರ್ಜುನವರು ತಕ್ಷಣ ಉತ್ತರವನ್ನು ಕೊಡಬೇಕು. ಸರ್ಕಾರದಲ್ಲಿ ನೀರು ಬಿಡಿಸ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಏನು ವಾಣಿ ವಿಲಾಸ್ ಸಾಗರ್ಗೆ 3 TMC ನೀರು ಕೊಡ್ತಕ್ಕಂಥ ತೀರ್ಮಾನ ವಾಪಸ್ ತಗೊಳ್ಳಿಕ್ಕೆ ಅವ್ರು ಹೋರಾಟ ಮಾಡಲಿ ಮಲ್ಲಿಕಾರ್ಜುನವರು.